ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ದಿನ ನೋಡುವಂತಹ ಒಂದು ಕಾನೂನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ. ಅಂದರೆ ನಮ್ಮ ಭಾರತದಲ್ಲಿ ಈ ಯಾವುದೇ ಒಂದು ರೀತಿಯ ಕಾನೂನನ್ನು ಉಲ್ಲಂಘಿಸಿದಾಗ ಹಾಗೂ ಅಪರಾಧಗಳನ್ನು ಮಾಡಿದಾಗ ಜನರಿಗೆ ಆ ರೀತಿ ಅಪರಾಧಗಳನ್ನು ಮಾಡಿರುವಂಥ ವ್ಯಕ್ತಿಗಳಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿರ್ಧರಿಸೋದು ಹಾಗೂ ಆ ಶಿಕ್ಷೆ ಆಗಬೇಕಾದ್ರೆ ಯಾವ ರೀತಿ ವಿಧಾನಗಳನ್ನು ಅದು ಅನುಸರಿಸಬೇಕು, ಯಾವುದೇ ಒಂದು ಪೊಲೀಸ್ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಇನ್ನಿತರ ಯಾವುದೇ ಸಂಸ್ಥೆಗಳಾಗಿರ್ಬೋದು, ಎಲ್ಲರೂ ಯಾವ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅನ್ನೋದನ್ನು ವಿವರಿಸೋದೇ ಈ ಕಾನೂನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿರುವ ಎಲ್ಲ ಕಾನೂನುಗಳನ್ನು ಪಾಲನೆ ಆಗದೇ ಇರುವಾಗ ಅವುಗಳಿಗೆ ಅಂತ ಆದ ಒಂದು ದಂಡ ಅಥವಾ ಒಂದು ಏನಿದೆ ಆ ಕಾನೂನು ಉಲ್ಲಂಘಿಸಿದವರಿಗೆ ಒಂದು ಶಿಕ್ಷೆ ಅಂತ ಆಗಬೇಕಾಗತ್ತೆ. ಆದರೆ ಎಲ್ಲ ಕಾನೂನುಗಳನ್ನು ಉಲ್ಲಂಘಿಸಿದವ್ರಿಗೆ ಜೈಲಿಗೆ ಹಾಕೋದಕ್ಕೆ ಆಗೋದಿಲ್ಲ. ಆಯಾ ಒಂದು ಕಾನೂನುಗಳು, ಅದರ ಉಲ್ಲಂಘನೆಯ ತೀವ್ರತೆ, ಇದರ ಮೇಲೆ ಆಧಾರವಾಗಿ ಆ ವ್ಯಕ್ತಿಗಳಿಗೆ, ಆ ಸಂಸ್ಥೆಗಳಿಗೆ ಈ ಕಾನೂನು ಅನ್ನೋದು ಕೆಲವು ಶಿಕ್ಷೆಗಳನ್ನು ನೀಡುತ್ತೆ. ಈ ಶಿಕ್ಷೆಗಳಲ್ಲಿ ಕೆಲವು ಅವರು ದಂಡ ಪಾವತಿ ಮೂಲಕ ಆ ಒಂದು ಕಾನೂನು ಉಲ್ಲಂಘನೆಯನ್ನು ಮಾಫಿ ಮಾಡ್ಕೋಬೋದು. ಇನ್ನು ಕೆಲವು ಜೈಲಿಗೆ ಹೋಗಬೇಕು ಅನ್ನೋ ಥರ ಒಂದು ಕಾನೂನುಗಳಿರ್ತವೆ. ನಮಗೆ ಮುಖ್ಯವಾಗಿ ಅಪರಾಧಗಳನ್ನು ಮಾಡಿದಾಗ ಯಾವ ರೀತಿ ಅವರಿಗೆ ಶಿಕ್ಷೆ ಆಗುತ್ತೆ, ಆ ಶಿಕ್ಷೆಗಳನ್ನು ಯಾವ ರೀತಿ ಪ್ರೊಸೀಜರ್ ಆಗುತ್ತೆ ಅನ್ನೋದು ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಇರುತ್ತೆ. ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಪೊಲೀಸ್ ಹೇಗೆ ವರ್ಕ್ ಆಗುತ್ತೆ, ಕೋರ್ಟ್ ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿ ಕಾನೂನುಗಳು ಯಾವ ರೀತಿ ಶಿಕ್ಷೆ ಇರುತ್ತೆ, ಕಂಪ್ಲೇಂಟ್ ಅಂದ್ರೇನು, ಅರೆಸ್ಟ್ ಅಂದ್ರೇನು, ವಾರಂಟ್ ಅಂದ್ರೇನು, ಈ ಥರ ಹಲವಾರು ಕಾನೂನು ವಿಚಾರಗಳನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ನಮಸ್ಕಾರ.